ಸಹೋದರರನ್ನು ಗೆಲ್ಲಿಸಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ. ಹೌದು. ಚುನಾವಣಾ ಆಯೋಗಕ್ಕೆ ಇನ್ನೂ ಪಕ್ಷದವರಾಗಿರ್ಬೋದು, ಇನ್ನೂ ಅದು ಅಧಿಕೃತ ಘೋಷಣೆ ಆಗಿಲ್ಲ. ಆದರೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಹೆಸರು ಮುಂಚೂಣಿಯಲ್ಲಿದೆ. ಆ ನಿಟ್ಟಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಿಂದ ನಾವೆಲ್ಲ ಪ್ರಚಾರ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಎಮ್ಕರಡಿ ಮತಕ್ಷೇತ್ರದಿಂದ ನಾವು ಪ್ರಥಮ ಬಾರಿಗೆ ಮೊದಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಮುಂದೆ ಎಲ್ಲ ಗ್ರಾಮ ಪಂಚಾಯತ್ಗೆ ಆಗಿರ್ಬೋದು, ಬೇರೆ ಕ್ಷೇತ್ರಗಳಿಗೆ ಹೋಗುವಂಥ ನಾವು ತಯಾರಿಯನ್ನು ಮಾಡ್ತೇವೆ. ಬಹಳ ದೊಡ್ಡ ಕ್ಷೇತ್ರ ಇದೆ. ಕಡೋಲಿಯಿಂದ ಬಹುಶಃ ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಪ್ರತಿ ಗ್ರಾಮ ಪಂಚಾಯತ್ವರೆಗೂ ಕೂಡ ನಾವು ಒಂದು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಾಂದರೆ ತಾಲೂಕು ಹೆಡ್ ಕ್ವಾರ್ಟರ್ ಆಗಿರ್ಬೋದು, ಒಂದು ಜಿಲ್ಲಾ ಪಂಚಾಯತ್ಗಾದರೂ ನಾವು ಹೋಗ್ತೇವೆ. ಅವರು ಕೂಡ ಸಾಕಷ್ಟು ಜನರು ಇನ್ನೂ ಬದಲಾವಣೆ ಆಗಬೇಕಂತ ಬಯಸ್ತಾ ಇದ್ದಾರೆ. ಇನ್ನೂ ಈ ಭಾಗದಲ್ಲಿ ಎಷ್ಟು ಅನುದಾನ ಬರಬೇಕಿತ್ತು, ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿತ್ತು MP ಅವ್ರ ಕಡೆಯಿಂದ, ಅದು ಆಗಿಲ್ಲ ಅಂತ ಜನರ ಒಂದು ಅಭಿಪ್ರಾಯನ ನಾವು ಓದಲ್ಲೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇನ್ನೂ ಈ ಭಾಗದ ಅಭಿವೃದ್ಧಿ ಆಗಬೇಕಂದ್ರೆ, ಜನರಿಗೆ ನಿರಂತರವಾಗಿ ಸಂಪರ್ಕ ಇರಬೇಕಂದ್ರೆ ಅದು ತಂದೆ ಸತೀಶ್ ಜಾರಕಿಹೊಳಿಯಿಂದ ಒಂದು ಸಾಧ್ಯ ಅಂತ ಕಾರ್ಯಕರ್ತ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಪ್ರಿಯಾಂಕಾ ಅವರು ಆದರೆ ಒಂದು ಚಲೋ ಆಗ್ತದೆ ಅಂತ ಒಂದು ಎಲ್ಲರ ಅಭಿಪ್ರಾಯ. ಎರಡೂ ಕೂಡ ನಮಗೆ ಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು ಸಾಕಷ್ಟು ಅನುಕೂಲವಾಗಿದೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇವು ಮಹಿಳೆಯರಿಗೆ ಸಾಕಷ್ಟು ಅನುಕೂಲ ಮಾಡಿದೆ. ಅದೇ ರೀತಿ ತಂದೆಯವರು ಕೂಡ ಸಾಕಷ್ಟು 15-20 ವರ್ಷಗಳಿಂದ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವರು MLC ಇದ್ದಾಗಿಂದ ಕೂಡ ಸಾಕಷ್ಟು ಚಿಕ್ಕೋಡಿ ಭಾಗದಲ್ಲಿ ಕೂಡ ಅವರು ಸಾಕಷ್ಟು ಯೋಜನೆಗಳನ್ನ ತಂದಿದ್ರು. ಅಲ್ಲಿ ಕೂಡ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಒಂದು ಇಟ್ಕೊಂಡು ಇವತ್ತು ನಾವು ಜನರ ಹತ್ರ ಹೋಗಿ ಮತವನ್ನು ಕೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.